ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸತತವಾಗಿ 4 ದಿವಸದಿಂದ ನಿಫ್ಟಿ ಏನು ಬೀಳ್ತಾ ಇತ್ತು. ಈ ವಾರದ ಕೊನೆಯ ಟ್ರೇಡಿಂಗ್ ಸೆಷನಲ್ಲಿ ಗ್ರೀನ್ ಕ್ಯಾಂಡಲಲ್ಲಿ ಕ್ಲೋಸ್ ಆಗಿದೆ. ಸೊ ನಾವಿಲ್ಲಿ ಟಾಪ್ ಲೂಸರ್ ಮತ್ತು ಗೇನರ್ನ ನೋಡೋದಾದರೆ, ನಿಫ್ಟಿಯ ಟಾಪ್ ಗೇನರಲ್ಲಿ ಬಜಾಜ್ ಫಿನಾನ್ಸ್, ಡಾಕ್ಟರ್ ರೆಡ್ಡಿ, ಇನ್ಫಿ, ಹಿಂದೂಸ್ತಾನ್ ಯುನಿಲಿವರ್, ICICI ಬ್ಯಾಂಕ್. ಸೊ ಆಲ್ಮೋಸ್ಟ್ 2ರಿಂದ 1% ಒಂದು ಮೂವ್ ಇದೆ. ಲೂಸರ್ಸ್ನ ನೋಡೋದಾದರೆ ಟ್ರೆಂಟು 12% ಬಿದ್ದಿದೆ. ಟಾಟಾ ಸ್ಟೀಲು, ಐಷರ್ ಮೋಟಾರ್ಸ್, ಇಂಡಸ್ಇಂಡ್ ಬ್ಯಾಂಕು, ಹಾಗೆ ಮಾರುತಿ. ಸೊ ಇದೆಲ್ಲ 1.5ರಿಂದ 1% ಬಿದ್ದಿದೆ. ಟ್ರೆಂಟು 12% ಯಾಕೆ ಬಿದ್ದಿದೆ ಅಂದರೆ, ನಿನ್ನೆ 73rd ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಇತ್ತು. ಅದು 3:30 ಸೊ ಆ ಒಂದು ಮೀಟಿಂಗಲ್ಲಿ ಕೆಲವೊಂದಿಷ್ಟು ಇನ್ವೆಸ್ಟರ್ಸಿಗೆ ಆ ಗ್ರೋತ್ ರೇಟ್ ಬಗ್ಗೆ ಒಂದಿಷ್ಟು ಡಿಸಪಾಯಿಂಟ್ಮೆಂಟ್ ಇತ್ತು. ಸೊ ನೋವಮಾ ವೆಲ್ತ್ ಇದ್ರ ಬಗ್ಗೆ ಒಂದು ರಿಪೋರ್ಟ್ ಮಾಡಿ ತನ್ನ ಇನ್ವೆಸ್ಟರ್ಸ್ಗೆ ಒಂದು 6,627 ಟಾರ್ಗೆಟ್ ಏನು ಕೊಟ್ಟಿತ್ತು ಅಪ್ಸೈಡ್ಗೆ, ಅದನ್ನು ಡೌನ್ ಮಾಡಿ 5,884ಕ್ಕೆ ಇಳಿಸ್ತು. ಕಾರಣ ಏನು ಅಂದರೆ, ಪಾಸ್ಟ್ 5 ಇಯರ್ಸಲ್ಲಿ ಅಂದರೆ FY20ಇಂದ FY25ವರೆಗೂ 35% CAGR ಗ್ರೋತ್ ಏನಿತ್ತು ಟ್ರೆಂಡ್ದು, Q1 FY26ಅಲ್ಲಿ 20% ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಲಾಸ್ಟ್ CAGR 35%ಗಿಂತ ಕಡಿಮೆ ಗ್ರೋತ್ನ ನೋಡ್ಬೋದು ಅಂತ. ಹಾಗಾಗಿ ಇನ್ವೆಸ್ಟರ್ಸ್ಗೆ ಇದು ಇಷ್ಟ ಆಗಲಿಲ್ಲ. ಸೊ ಆಲ್ಮೋಸ್ಟ್ ಒಂದು 12% ಫಾಲ್ ನಮಗೆ ನೋಡೋದಕ್ಕೆ ಟ್ರೆಂಡಲ್ಲಿ ಸಿಕ್ತು. ಪ್ರೀವಿಯಸ್ ಕ್ಲೋಸಿಂದ ಟ್ರೆಂಡ್ನ ನಾವು ನೋಡೋದಾದರೆ, ಸೊ ಇವತ್ತಿನ ಲೋವರೆಗೂ ಆಲ್ಮೋಸ್ಟ್ 13% ಬಿದ್ದಿತ್ತು. ಸೊ ಕ್ಲೋಸಿಂಗ್ ನೋಡಿದರೆ ಆಲ್ಮೋಸ್ಟ್ 12% ನಿಯರ್ ಬೈ ಡೌನಲ್ಲಿ ಕ್ಲೋಸ್ ಆಗಿದೆ. ಸೊ 738 ಪಾಯಿಂಟ್ಸ್ ಒಂದು ಡೌನ್ ನಮಗೆ ಟ್ರೆಂಡಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಟ್ರೆಂಡ್ಗೆ ನಿಯರೆಸ್ಟ್ ಸಪೋರ್ಟ್ ಝೋನ್ ಅಂದರೆ ಅದು 5,200 ಈ ಒಂದು ಪಾಯಿಂಟಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ಬೋದು ಸುಮಾರು ದಿನಗಳು ಪ್ರೈಸು ಹಾಲ್ಟ್ ಆಗಿ ಈ ಲೆವೆಲಿಂದ ಒಂದು ಬ್ರೇಕ್ಔಟ್ ಕೊಟ್ಟು ಮೇಲೆ ಹೋಗಿತ್ತು. ಇಲ್ಲಿಂದ ಏನು ಒಂದು ಫಾಲ್ ಬಂದಿದೆ, ಅದು 5,200ಕ್ಕೆ ನಿಂತ್ಕೊಳ್ಳುತ್ತಾ ಅಥವಾ ಇನ್ನೂ ಕೆಳಗೆ ಹೋಗುತ್ತೆ ಅಂತ. ಸೊ ನಾವು ಮುಂದೆ ಬರೋ ದಿನಗಳಲ್ಲಿ ಅದನ್ನು ನೋಡಬೇಕಾಗತ್ತೆ. ಸೊ ಇನಿಷಿಯಲಾಗಿ ನಾವು ಸಪೋರ್ಟ್ ಝೋನ್ ನೋಡೋದಾದರೆ 5,200ರಲ್ಲಿ ಒಂದು ಗುಡ್ ಸಪೋರ್ಟ್ ಝೋನ್ ನಮಗೆ ಕಾಣ್ತಾ ಇದೆ. ಸೊ ಬನ್ನಿ ನಾವು ನಿಫ್ಟಿ ನೋಡೋಣ. ಸೊ ನಿಫ್ಟಿ ನಾವು ನಿನ್ನೆ ಏನು ಅಂದ್ಕೊಂಡ್ವಿ, ಸೊ ಇವತ್ತೇನೆಲ್ಲ ಮೂಮೆಂಟ್ ಆಯಿತು ಅಂತ. ಸೊ ನಿನ್ನೆ ವಿಡಿಯೋ ನೋಡಿದರೆ ನಿಮಗೊಂದು ಐಡಿಯಾ ಇರುತ್ತೆ. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮಿಗೆ ಬರೋಣ. ಸೊ 25,400 ಇಮ್ಮಿಡಿಯೇಟಾಗಿ ಏನಾದರೂ ಬ್ರೇಕ್ ಆದರೆ 25,350 ಆ ರೇಂಜನ್ನ ನಾವು ನೋಡ್ಬೋದು. ಹಾಗೆ 25,200 ನೋಡ್ಬೋದು ಅಂತ. 25,400ರಲ್ಲಿ ಫಸ್ಟ್ ಹಾಫ್ ಏನು ಬ್ರೇಕ್ ಮಾಡೋ ಥರ ಮಾಡ್ತು ಈ ಒಂದು ಪಾಯಿಂಟಲ್ಲಿ. ಫಸ್ಟ್ ಹಾಫಲ್ಲೇ 9:30ಗೆ ಒಂದು ಬ್ರೇಕ್ ಮಾಡೋ ಥರ ಒಂದು ಕ್ಯಾಂಡಲ್ ಏನು ಕೊಡ್ತು. ಅದಾದಮೇಲೆ ಇಲ್ಲಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಈ ಒಂದು ಟೈಮಲ್ಲಿ ಅಂದರೆ 11 ಗಂಟೆ 15 ನಿಮಿಷ ಆದಮೇಲೆ ಒಂದು ಬ್ರೇಕ್ ಮಾಡ್ತು ಈ ಒಂದು ಲೆವೆಲ್. ಇಲ್ಲಿಂದ ನಮಗೆ ಒಂದು 70 ಪಾಯಿಂಟ್ಸು ನೋಡೋದು ಸಿಕ್ತು. ಅದಾದಮೇಲೆ ಸಿಕ್ಕಾಪಟ್ಟೆ ಸ್ಲೋ ಇತ್ತು ಈ ಒಂದು ಪಾಯಿಂಟಲ್ಲಿ, ಸಿಕ್ಕಾಪಟ್ಟೆ ಸ್ಲೋ ಇತ್ತು. ಸೊ ಅದಾದಮೇಲೆ ನೋಡ್ಬೋದು ಒಂದೇ ಕ್ಯಾಂಡಲಲ್ಲಿ, ಈ ಒಂದು ಕ್ಯಾಂಡಲಲ್ಲಿ ನಿಫ್ಟಿ 70 ಪಾಯಿಂಟ್ಸ್ ಮೇಲೆ ಹೋಯಿತು. ಸೊ ಫೈನಲಾಗಿ ನಿಫ್ಟಿ 25,400 ಮೇಲೆ ಮತ್ತೆ ಕ್ಲೋಸಿಂಗ್ ಕೊಟ್ಟಿದೆ. ಈಗ ನಾವು ಡೈಲಿ ಟೈಮ್ ಫ್ರೇಮಲ್ಲಿ ನೋಡಿದರೆ, ಸೊ 3 ಡೇಸಿಂದ ಈ ಒಂದು ಪಾಯಿಂಟಲ್ಲೇ ನಿಂತ್ಕೊಳ್ತಾ ಇದೆ. ಇವತ್ತು ಸಹಿತ ಇಲ್ಲಿಂದ ಕೆಳಗೆ ಬಂದು ಮತ್ತೆ ಬೌನ್ಸ್ ಆಗಿ ಮತ್ತೆ ಮೇಲೆ ಬಂದು ಕ್ಲೋಸ್ ಆಗಿದೆ. ಸೊ 25,400 ಒಂದು ಒಳ್ಳೆ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡ್ತಾ ಇದೆ. ಸೊ ಮಂಡೇ ನನಗನ್ನಿಸ್ತಾ ಇರೋದು ಇಲ್ಲಿಂದ ಮೇಲೆ ಹೋದರೆ 25,500 ಬ್ರೇಕ್ ಆಗಿ ಮೇಲೆ ಹೋಗಬೇಕು. 25,500 ಕೆಳಗಿದ್ರೆ ಸ್ವಲ್ಪ ಬೇರೆ ಸೆಂಟಿಮೆಂಟ್ ಅನ್ನಿಸ್ತಾ ಇದೆ. ಸೊ ಅದರಿಂದ ಮೇಲೆ ಹೋಯಿತು ಅಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ 25,600. ಸೊ ಆ ಲೆವೆಲ್ಗಳನ್ನು ನಾವು ನೋಡ್ಬೋದು. ಸೊ ಸದ್ಯಕ್ಕೆ ಒಂದು ಒಳ್ಳೆ ಗುಡ್ ಸೈನ್, ಒಂದು ಹ್ಯಾಮರ್ ಕ್ಯಾಂಡಲ್ ಆಗಿದೆ. ಸೊ 4 ದಿನ ಏನು ಒಂದು ನೆಗೆಟಿವ್ ಇತ್ತು ಅದನ್ನು ಇವತ್ತು ಪಾಸಿಟಿವಲ್ಲಿ ಕ್ಲೋಸ್ ಮಾಡಿದೆ. ಸೊ ಮಂಡೇ ಏನಾಗುತ್ತೆ ಅಂತ ನೋಡೋಣ. ಸೊ 25,200 ಒಂದು ಒಳ್ಳೆ ಗುಡ್ ಸಪೋರ್ಟ್ ಝೋನ್ ಇದೆ. ನಿನ್ನೆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದು ಸಲ ಹೋಗಿ ನೋಡಿ ನಿಮಗೆ ಐಡಿಯಾ ಬರುತ್ತೆ. 25,500 ಮೇಲೆ ಹೋಗಿ ಕ್ಲೋಸ್ ಆದರೆ ಒಂದು ಒಳ್ಳೆ ಗುಡ್ ಸೈನ್ ಅಂತ ಹೇಳ್ಬೋದು ಮೇಲ್ಗಡೆ ಹೋಗೋದಕ್ಕೆ. ಸೊ ನೀವೇನಾದರೂ ಡೈರೆಕ್ಟಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ, ಪ್ರೀವಿಯಸ್ ವಿಡಿಯೋನ ಹೋಗಿ ನೀವು ನೋಡಿದರೆ ನಿಮಗೆ ಈ ವಿಡಿಯೋ ಲಿಂಕ್ ಆಗುತ್ತೆ. ತುಂಬ ಚೆನ್ನಾಗಿ ನೀವು ಇದನ್ನು ಅರ್ಥ ಮಾಡ್ಕೊಳ್ಬೋದು. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಡೂ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕೀಪ್ ವಾಚಿಂಗ್.